ನಮಸ್ಕಾರ, ಎಜಿ ನ್ಯೂಸ್ಗೆ ಸ್ವಾಗತ. ಮುಳೋಳ್ಳಿಯಲ್ಲಿ ನೆನೆಗುಂದಿಗೆ ಬಿದ್ದಿದ್ದ ಆಶ್ರಯ ಹಕ್ಕುಪತ್ರ ವಿತರಿಸಿದ ಶಾಸಕ ಎಂಆರ್ ಪಾಟೀಲ. ತಾಲೂಕಿನ ಮುಳೋಳ್ಳಿ ಗ್ರಾಮದಲ್ಲಿ 50 ವರ್ಷಗಳಿಂದ ನೆನೆಗುಂದಿಗೆ ಬಿದ್ದ ಆಶ್ರಯ ಬಡಾವಣೆಗಳ ಹಕ್ಕುಪತ್ರ ಇಂದು ವಿತರಣೆ ಮಾಡಿದ್ದು, ಕುಂದಗೋಳ ತಾಲೂಕು ಯರುಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳೋಳ್ಳಿ ಗ್ರಾಮದ ಆಶ್ರಯ ಬಡಾವಣೆಗೆ ಹಕ್ಕುಪತ್ರ ವಿತರಿಸಿ ಬಡ ಕುಟುಂಬಗಳಿಗೆ ಸಂತಸ ಮೂಡಿಸಿದ ಶಾಸಕ ಎಂಆರ್ ಪಾಟೀಲ. 50 ವರ್ಷಗಳಿಂದ ಮನೆ ಇದ್ದು ಮಾಲೀಕ ನಾನಲ್ಲ ಎನ್ನುವಂತ ಆಗಿದೆ. ಮೂಲಭೂತ ಸೌಕರ್ಯನೂ ನನಗಿಲ್ಲ, ಸರ್ಕಾರದ ಯೋಜನೆ ನನಗೆ ಬರುವುದಲ್ಲ ಎನ್ನುವ ಕಾರಣದಲ್ಲಿ ಈ ಸ್ಥಿತಿಗತಿ ಗಮನಿಸಿ ಮುಳೋಳ್ಳಿ ಗ್ರಾಮಸ್ಥರಿಗೆ ಶಾಸಕ ಎಂಆರ್ ಪಾಟೀಲ ಮನೆ ಮಾಲೀಕತ್ವ ಹಕ್ಕುಪತ್ರ ವಿತರಿಸಿದ್ರು. ಎಲ್ಲ ಒಡೇನ್ ಮಾಡ್ತಾರ, ಆಗ್ಲಾರ್ದ ಮಾಡಾಕ ಯಾರು ಅದಾರ ಭೀಮಣ್ಣ ಅಂತ ಆಗಿತ್ತು. ಯಾವ ಆಗುದಿಲ್ಲ ಅವನ ಮಾಡಾವೀಗ. ಮುತ್ತುಂಜನಗರ ಆಗುದೇನಂತಿತ್ತು, 1 ಕೋಟಿ ರೂಪಾಯಿ ಕೊಟ್ವಿ. ಅದನ್ನು ಸರ್ಕಾರ ಹುಬ್ಬಳ್ಳಿಯಲ್ಲಿ ಓಟ್ ಮಾಡಿದಂಗೆ ಮಾಡ್ಯಾರ. ಮನೆ ಕಡೆ ವಿಸಿಟ್ ಮಾಡಿ ಪೈಪ್ ಅಂದ್ರ ಪೈಪ್ ಕೊಡ್ಸಿವಿ. ಇನ್ನೂ ಅದಕ್ಕೆ ನಾನಾ ರೊಕ್ಕ ಕೊಟ್ಟು 6 ಲಕ್ಷ ಅಲ್ಲೇ ತಗೊಂತೀವಿ. ಅಂದ್ರ ಊರಾಗ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ಇಲ್ಲ ಏನಾಗತ್ತ, ಅದು 30 ವರ್ಷ ಆಯ್ತು ಮುತ್ತುಂಜನಗರ. ಎಲ್ಲ ಏನ್ ಅಡ್ಯಾಡಕ ಬರಂಗಿಲ್ಲ. ಅದ ನಾವ ಹೇಳ್ಕೊಳಕ್ ನಾಚಿ ಬರ್ತಿತ್ತು. ಅದಕ್ಕೆ ಇದೆಲ್ಲ ಪೈಪ್ ಅಂದ್ರೆ ಹೈವೇ ಕಾಕು ಪೈಪ್ ಕೊಡ್ಸೇನಿ. ಪೈಪ್ 50 ಪೈಪ್ ಅದಕ್ಕೆ ಇದೆಲ್ಲ ಯಾಕೆ ಹಾಕತ್ತಾರ, ಎಲ್ಲ ಸಹಕಾರ ಬೇಕು. ಇನ್ನೆರಡು ಉಮ್ಮಚಿದಾರಿ ರೊಟ್ಟುಗಾಡ್ತವ್ರಿ ಕೊಡುವಲ್ಲಿ ಎಲ್ಲ ಹೊಡೆದೋಗಿತ್ತು. 12 ಭೂಮಿ ಉಮ್ಮಚಿದಾರಿಗೆ ಇರುವುದು 12 ಭೂಮಿ. ಸ್ವಾಗತವನ್ನು ಹೇಳಿದೆ. ಇದು 2-3 ವರ್ಷದಲ್ಲ, 2 ತಲೆಮಾರಿನ ಕೆಲಸ ಇದೆ. ಮುಂದೆ 4 ತಲೆಮಾರಿಗೆ ಹೋಗಿದ್ರೆ ಇದು ಈ ಪಟ್ಟ ಬುಕ್ ಕೊಡೋದು ಹಾಕಿದ್ದಲ್ಲಿ ಯಾರಿಗೆ ಅಂಥದ್ದು ಮಾನ್ಯ ಶಾಸಕರು ವಿಶೇಷ ಜವಾಬ್ದಾರಿ ಮತ್ತು ವಿಶೇಷ ಕಾಳಜಿ ತಗೊಂಡು ಆವಾಗಲೇ ಫೋನ್ ಮಾಡಿದ್ರು ನಮಗೆ ಸದಸ್ಯರಿಗೆ. ಮೂರು ಸಂಬಂಧ ನಾನು DCRಗೆ ಇದು ಮಾಡಕ್ಕೆ ಟೈಮ್ ಕೇಳೀನಿ. ನೀವು ಬರ್ಬೇಕು, ನೀವು ಎಷ್ಟೊತ್ತಿದ್ರು ಲೇಟ್ ಆದರೂ ಬರ್ಬೇಕು ಅಂತ ಹೇಳಿ ನಮ್ಮ ನಿರಂತರವಾಗಿ 3 ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನದಾಗ ತಂದು ಅದನ್ನು ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಮಾನ್ಯ ಎಂಆರ್ ಪಾಟೀಲ್ ಸಾಹೇಬರಿಗೆ ನಮ್ಮ ಊರಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಕೂಡ ನಾನು ಯಾವತ್ತೂ ಕೂಡ ಮೊದಲಂತ ಕೆಲಸ ಇದೆ. ಯಾರಿಗೆ ಆಗಿಲ್ಲ, ಮುಂದೂ ಹಾಕಿದ್ದಿಲ್ಲ, ಯಾರಿಗೆ ಹಾಕಿದ್ದಿಲ್ಲ. ಏನು ರಾಜಕಾರಣ ಬೇರೆ, ಈ ಕೆಲಸದಾಗ ಮಾತ್ರ ಯಾರಿಗೆ ಹಾಕಿದ್ದಿಲ್ಲ. ಅದನ್ನು ನಾವು ಕೂಡ ಅವ್ರು ಎಷ್ಟು ಶ್ರಮ ವಹಿಸ್ಯಾರಲ್ಲ, ಅವ್ರ ಕೆಳಗೆ ನಾವು 3 ಜನ ಸದಸ್ಯರ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅದನ್ನು ನಮ್ಮ ಊರಿಗೆ ಇದೊಂದು ಹೆಂಗ ಮನುಷ್ಯಾಗ ಯರುಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಣ್ಣ ಮಾಯಣ್ಣ ಅವರ ಮುಳೋಳ್ಳಿ ಗ್ರಾಮಸ್ಥರು, PDO ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.